ಇವತ್ತಿನ ಪತ್ರಿಕಾಗೋಷ್ಠಿಗೆ ಮಾಧ್ಯಮ ಸ್ನೇಹಿತರಿಗೆಲ್ಲ ತುಂಬ ಹೃದಯ ಸ್ವಾಗತವನ್ನು ಬಯಸ್ತೀನಿ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪ ಅಂದ್ರೆ, ಕಲಬುರಗಿ ನಗರದಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸುಮಾರು ಗಾರ್ಡನ್ಗಳು, ಆಟದ ಮೈದಾನಗಳು, ಇವುಗಳನ್ನು ಭೂಗಳರು, ದುಡ್ಡಿದ್ದವರು, ಹಣವಂತರು, ಶ್ರೀಮಂತರು, ಕೆಲವು ಪುಡಾರಿ ರಾಜಕಾರಣಿಗಳನ್ನು, ಗುಂಡಾಗಳನ್ನು ಇಟ್ಕೊಂಡು ಅನಧಿಕೃತವಾಗಿ ಕಬ್ಜಾ ಮಾಡಿಕೊಂಡು ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳನ್ನು ಕಟ್ಟುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದಕ್ಕೆ ಕೆಲವು ಉದಾಹರಣೆಗಳೇನಪ್ಪ ಅಂದ್ರೆ, SB ಕಾಲೇಜ್ ರಾಮನಗರ ಏರಿಯಾದಲ್ಲಿ ಅದ್ರ ಮೇನ್ ರೋಡಿನಲ್ಲಿ ಇರ್ಬೇಕಂತ ಸುಮಾರು ವರ್ಷಗಳು ನಾವು ಸಣ್ಣಾಗಿದ್ದಾಗ ಹಿಡಿದು ನೋಡ್ತಾ ಇದ್ದೀವಿ. ಅದು ಅಲ್ಲೊಂದು ಗಾರ್ಡನ್ ಇತ್ತು, ಪಬ್ಲಿಕ್ ಗಾರ್ಡನ್. ಆ ಪಬ್ಲಿಕ್ ಗಾರ್ಡನ್ ಇವತ್ತು ದೊಡ್ಡ ಕಾಂಪ್ಲೆಕ್ಸ್ ಆಗಿ ಕಟ್ತಾ ಇದ್ದಾರೆ. ಅವ್ರ ಹಿಂದೆ ದೊಡ್ಡ ದೊಡ್ಡ ರಾಜಕಾರಣಿಗಳು, ಡಾನ್ಗಳ ಹೆಸರುಗಳು ಕೇಳಿ ಬರ್ತಾ ಇವೆ. ನಾವು ಹೇಳ್ತಾ ಇದ್ದೀವಿ, ಇರ್ತಕ್ಕಂಥ ಮೊದಲೇ ಕಲಬುರಗಿ ಜಿಲ್ಲೆಯಲ್ಲಿ 45% ಸೆಕೆ ಜಾಸ್ತಿ ಆಗಿಬಿಟ್ಟದು. ಗಿಡ ಗಂಟೆಗಳು, ಗಾರ್ಡನ್ಗಳನ್ನು ನಾವು ಉಳಿಸ್ಬೇಕಾದದ್ದು, ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಉಳಿಸ್ಕೊಡ್ಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅದ, ಸರ್ಕಾರದ ಜವಾಬ್ದಾರಿ ಕೂಡ ಇದೆ. ಇಂಥ ಸಂದರ್ಭದಲ್ಲಿ SB ಕಾಲೇಜ್ ರಾಮನಗರದಲ್ಲಿ ಇರ್ತಕ್ಕಂಥ ಗಾರ್ಡನನ್ನು ಈಗಾಗಲೇ 3-4 ಜನರ ಹೆಸರಿನಲ್ಲಿ ದಾಖಲಾತಿಗಳು ಮಾರಾಟ, ತೊಗೊಂಬೋದು, ಮಾರೋದು ಎಲ್ಲನೂ ಆಗಿದೆ. ಅವ್ರು ಯಾರಿದ್ದಾರೆ ಅನ್ನೋದು ನಮಗೂ ಗೊತ್ತಿದೆ, ಕಲಬುರಗಿ ಜನತೆಗೆ ಗೊತ್ತಿದೆ. ನಮ್ಮ ಉದ್ದೇಶ ಅದು ಇಲ್ಲ. ನಮ್ಮ ಉದ್ದೇಶ ಏನದ, ಸರ್ಕಾರದೇನ ಭೂ ಕಬಳಿಕೆ ಆಗ್ಯದ ಗಾರ್ಡನ್ನ, ಆ ಗಾರ್ಡನನ್ನು ಸಾರ್ವಜನಿಕ ಅನುಕೂಲ ಮಾಡಿಕೊಡ್ಬೇಕು. ಅದನ್ನು ವಾಪಸ್ ಅದು ತನಿಖೆ ಮಾಡಿ ಸರ್ಕಾರ ಏನೋ ಸಾರ್ವಜನಿಕಕ್ಕೆ ಅನುಕೂಲ ಮಾಡ್ಕೊಳ್ಳೋಂಥ ಗಾರ್ಡನ್ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ನಾವು ಹೇಳ್ತೀವಿ. ಅದೇ ರೀತಿ ಅದು ಒಂದೇ ಅಲ್ಲ, ಅದರ ಫೋಟೋಗಳನ್ನ ಕೂಡ ನಾನು ತಮ್ಮ ಹತ್ರ ಶೇರ್ ಮಾಡಿದ್ದೀನಿ. ರಾಮನಗರ SB ಕಾಲೇಜ್ ಹತ್ತಿರ ಅಲ್ಲಿಂದು. ಎರಡನೇದು ನೂತನ ವಿದ್ಯಾಲಯ NV ಕಾಲೇಜ್ ಎದುರುಗಡೆ ಧರ್ಮಸಿಂಗ್ ಸಾಹೇಬ್ರದ್ದು ಮನೆ ಎದುರುಗಡೆ ಒಂದು ಗಾರ್ಡನ್ ಇದೆ. ಎಲ್ಲರಿಗೂ ತಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಆ ಗಾರ್ಡನ್ ಪಬ್ಲಿಕ್ ಗಾರ್ಡನ್ ಅಂತೇಳಿ ನಾವು ಅಂತೀವಿ. ಆದರೆ ನೂತನ ವಿದ್ಯಾಲಯದ ಸಂಸ್ಥೆಯವರು ಅದನ್ನು ತಮ್ಮ ಸ್ವಂತ ಖಾಸಗಿ ಆಸ್ತಿ ಅಂತ ಮಾಡ್ತಾರೆ. ಈ ಸರ್ಕಾರ ನಾವು ಕಲಬುರಗಿ ಮಹಾನಗರ ಪಾಲಿಕೆಗೆ, ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಅಂದರೆ, ಇದು ಸರ್ಕಾರದ ಗಾರ್ಡನ್ನು ಅಥವಾ NV ಕಾಲೇಜವ್ರ ಗಾರ್ಡನ್ ಅನ್ನೋದು ಅವರು ಸ್ಪಷ್ಟಪಡಿಸ್ಬೇಕು ಸಾರ್ವಜನಿಕವಾಗಿ. ಈಗಾಗಲೇ ಅಲ್ಲಿ ಆ ಗಾರ್ಡನ್ನಲ್ಲಿ ಒಂದು ನಂದಿನಿ ಮಿಲ್ ಪಾರ್ಲರ್, ಒಂದು ಟೈಪಿಂಗ್ ಸೆಂಟರ್, ಒಳಗಡೆ ಸಸಿ ಮಾರಾಟ ಮಾಡುವಂಥ ಒಂದು ಇದು, ಇವರೆಲ್ಲರಿಗೂ ಬಾಡಿಗೆ ಕೊಟ್ಟು ಆ ಬಾಡಿಗೆ ಹಣನ NV ಸ್ಕೂಲ್ ಸಂಸ್ಥೆಯವರು ತಿಂತಾ ಇದ್ದಾರೆ. ನಾವು ಪಾಲಿಕೆ, ಮಹಾನಗರ ಪಾಲಿಕೆ ಆಯುಕ್ತರ ಕೇಳ್ತಾ ಇದ್ದೀವಿ, ಈ ಆಸ್ತಿ ಪಬ್ಲಿಕ್ ಸಾರ್ವಜನಿಕರದ ಅಥವಾ ಅವ್ರದ್ದು ಅನ್ನೋದನ್ನು ಕನ್ಫರ್ಮೇಷನ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮೂರನೇದೇನಪ್ಪ ಅಂದ್ರೆ, KHB ಕಾಲನಿಯ ಪ್ಲೇ ಗ್ರೌಂಡ್, ಅದು ಹೌಸಿಂಗ್ ಬೋರ್ಡ್ ಕಾಲನಿಯಲ್ಲಿ PNT ರೋಡ್ ಹತ್ರ, ಅಲ್ಲಿ ಅರುಂಧತಿ ಕಾಲೇಜ್ ಪಕ್ಕದಲ್ಲಿ, ಅಲ್ಲಿ ಕೂಡ ಮಕ್ಕಳ ಆಟ ಸಲುವಾಗಿ ಒಂದು ಗಾರ್ಡನ್, ಸರ್ಕಾರದ ಸಾರ್ವಜನಿಕ ಗಾರ್ಡನ್ ಇದೆ. ಆ ಗಾರ್ಡನನ್ನು ಕೂಡ ಆ ಶಿಕ್ಷಣ ಸಂಸ್ಥೆಯವರು ತಮ್ಮ ಸ್ವಂತ ಆಸ್ತಿ ಅಂತ ಬಳಸ್ಕೊಳ್ತಾರೆ ಅನ್ನೋದು ಆರೋಪಗಳಿವೆ. ಇದು ಕೂಡ ಈಗಾಗಲೇ ಅಲ್ಲಿ ಶಾಸಕರ ಇವರು ಅಪ್ಪುಗೌಡರು ಶಾಸಕರಿದ್ದಾಗ ಅದಕ್ಕೆ ಸುತ್ತ ಕಾಂಪೌಂಡ್ ಸರ್ಕಾರಿ ದುಡ್ಡು ಕೊಟ್ಟು ಆ ಕಾಂಪೌಂಡ್ ಎಲ್ಲ ಕಟ್ಕೊಂಡು ಆ ಕಾಲೇಜ್ಗೆ ಅನುಕೂಲ ಆಗೋ ಥರ ಗೇಟ್ ಆ ಕಡೆ ಬಿಟ್ಕೊಂಡು ಅವರಿಗೆ ಮಾತ್ರ ಸೀಮಿತವಾಗಿದೆ ಅನ್ನೋದು ಸಾರ್ವಜನಿಕರಿಗೆ ಆ ಗಾರ್ಡನ್ನಲ್ಲಿ ಹೋಗಲಿಕ್ಕೆ ಅವಕಾಶ ಇಲ್ದಂಗೆ ಅವರ ಸಂವಿಧಾನಕ್ಕೆ ಹಕ್ಕನ್ನು ಕಸ್ಕೊಳ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ಮಾತು. ನಾಲ್ಕನೇದೇನಪ್ಪ ಅಂದ್ರೆ, ವರದಾ ನಗರ್ ಸನ್ ಇಂಟರ್ನ್ಯಾಷನಲ್ ಹೋಟೆಲ್ ಹಿಂದ್ಗಡೆ ಇರತಕ್ಕಂಥ ಸರ್ವೆ ನಂಬರ್ 88/2ರಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಈಗ JD ಅಧಿಕಾರಿಗಳಿಗೆ, ಆಯುಕ್ತರಿಗೆ ಸುಮಾರು ಸಲ ದೂರನ್ನು ಕೊಡಲಾಗಿದೆ. ಈ ದೂರು ಕೊಟ್ಟರು ಕೂಡ ಈಗ ಆಲ್ರೆಡಿ ಅವ್ರ ಮ್ಯಾಗೆ 1-2 ನೋಟಿಸ್ ಕೂಡ ಇಶ್ಯೂ ಮಾಡಿದ್ದಾರೆ. ಇಶ್ಯೂ ಮಾಡಿದ್ರು ಕೂಡ ಪ್ರಾಪರ್ವಾಗಿ ಏನು ಎನ್ಕ್ವೈರಿ ಆಗಿ ಅದನ್ನು ಸಾರ್ವಜನಿಕವಾಗಿ ಅನುಕೂಲ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಡೆಮಾಲಿಷ್ ಮಾಡಬೇಕಾಗಿತ್ತು. ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಮತ್ತು JD ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ತೋರಿದರು. 2004ರಿಂದ ಅದರ ಮ್ಯಾಗ ಒಂದು ದೂರಿದೆ. ಆ ಗಾರ್ಡನ್ ಜಾಗಕ್ಕೆ ಪೂರ್ತಿ 30-40 ಜಾಗ ಆಗೋಷ್ಟು ಹಿಂದ್ಗಡೆ ಗಾರ್ಡನ್ ಒಳಗಡೆ ಕಬ್ಜಾ ಮಾಡಿಕೊಂಡು ಆ ಫೋಟೋ ವಿಡಿಯೋ ಕೂಡ ನಾನೀಗ ಆಲ್ರೆಡಿ ಹಾಕಿದ್ದೀನಿ ತಮಗೆ. ಇಷ್ಟೆಲ್ಲ ಅಕ್ರಮವಾಗಿ ಸಾರ್ವಜನಿಕನ ಆಸ್ತಿಯನ್ನು ಕಬಳಿಕೆ ಮಾಡ್ತಕ್ಕಂಥ ಭೂ ಮಾಫಿಯಾ ಒಂದು ದೊಡ್ಡ ಗ್ಯಾಂಗ್ ಕೆಲಸ ಮಾಡ್ತಾ ಇದೆ.
ಅಂಥವ್ರ ಬಗ್ಗೆ ಶಿಸ್ತು ಕ್ರಮ ಕಾನೂನು ಚಾಟಿ ಏನು ಅನ್ನೋದನ್ನು ಬೀಸುವ ಮೂಲಕ ಜಿಲ್ಲಾಡಳಿತ ಆ ಭೂಗಳವರಿಗೆ ಪಾಠ ಕಲಿಸ್ಬೇಕು. ಸಾರ್ವಜನಿಕರಿಗೆ ಏನು ಅನುಕೂಲ ಆಗೋಂಥ ಪಬ್ಲಿಕ್ ಗಾರ್ಡನ್ಗಳಿವೆ, ಆಟದ ಮೈದಾನ ಇವೆ, ಅದನ್ನು ಸಾರ್ವಜನಿಕ ಅನುಕೂಲ ಮಾಡಿಕೊಡ್ಬೇಕು. ಸುಮಾರು 25 ವರ್ಷಗಳ ದಾಖಲೆಗಳನ್ನು ತೆಗೆದು ಸ್ಪೆಷಲಿ ಎಸ್ ಬಿ ಕಾಲೇಜ್ ರಾಮನಗರ ಎದುರುಗಡೆ ಇರ್ತಕ್ಕ ಗಾರ್ಡನ್ ಅದು 3-4 ಜನರ ಹೆಸರಿನಿಂದ ದಾಖಲಾತಿಗಳು ಯಾರ್ಯಾರ ಹೆಸರಿನಿಂದ ಅದು ಬದಲಾವಣೆ ಆಗ್ತಾ ಹೋಗಿದೆ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಅವೆಲ್ಲ ನಮಗೆ ಅವ್ರ ವೈಯಕ್ತಿಕ ವಿಷಯಗಳು ನಮ್ಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ನಮ್ಮ ಸಾರ್ವಜನಿಕ ಪಬ್ಲಿಕ್ ಪ್ರಾಪರ್ಟಿ ಏನಿದೆ ಆ ಪಬ್ಲಿಕ್ ಪ್ರಾಪರ್ಟಿಯನ್ನು ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ವ್ಯವಸ್ಥೆ ಮಾಡಿಕೊಡ್ಬೇಕು. ಒಂದು ವೇಳೆ ಮಾಡಿಕೊಡದೇ ಇದ್ದರೆ ನಾವು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ 1 ವಾರ ಟೈಮ್ ಕೊಡ್ತೀವಿ. ಈ ಪತ್ರಿಕಾಗೋಷ್ಠಿ ಮುಗಿದ 1 ವಾರ ಕಾಲಾವಕಾಶ ಕೊಡ್ತಾ ಇದ್ದೀವಿ. 1 ವಾರದ ಒಳಗಡೆ ಜಿಲ್ಲಾಡಳಿತ ಕ್ರಮ ತಗೊಳ್ಳಿಲ್ಲ ಅಂದರೆ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಮೂಲಕ ಸರ್ಕಾರ ಒತ್ತಾಯಪಡಿಸ್ತೀವಿ. ಅಂಬಾಜಿ ಪಿ ಮೇಟಿ.